ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ಬೋದು ನಾನು ಹೋಟೆಲ್ ಶೈಲಿನಲ್ಲಿ ಸಾಂಬಾರನ್ನು ಮಾಡಿದ್ದೇನೆ. ಕೇವಲ 5 ನಿಮಿಷದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಹೋಟೆಲ್ ಶೈಲಿಯಲ್ಲಿ ಇವತ್ತು ಸಾಂಬಾರು ಮಾಡಿದ್ದೆವು. ತುಂಬ ಫಾಸ್ಟಾಗಿನೂ ಆಗುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಒಂದು ಫೇಮಸ್ ಆದಂಥ ಹೋಟೆಲ್ನಲ್ಲಿ ಕೇವಲ ಒಂದು 5 ನಿಮಿಷದಲ್ಲಿ ಮಾಡುವಂಥ ಸಾಂಬಾರು. ಅನ್ನ, ಇಡ್ಲಿ, ದೋಸೆಗೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿನೂ ಇರುತ್ತೆ ಮತ್ತು ಡಿಫ್ರೆಂಟಾಗಿನೂ ಇರುತ್ತೆ. ಇವಾಗ ನೋಡಿರಿ, ನಾನಿಲ್ಲಿ ಒಂದು 2 ಅವರ್ಸ್ಲಿಂದ ಬೇಳೆಯನ್ನು ನೆನೆಸ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅಂತ ಅಂದರೆ ನೀವು ರಾತ್ರಿ ನೆನೆಯಿಟ್ಟು ಬೆಳಗ್ಗೆನೂ ಮಾಡ್ಬೋದು. ಇವಾಗ ಇದಕ್ಕೆ ಒಂಚೂರು ಸಾಂಬಾರು ಪುಡಿ ನೋಡಿ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. 1 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, 1/4 ಚಮಚದಷ್ಟು ಕಾಳುಮೆಣಸು, ಸ್ವಲ್ಪನೇ ಮೆಂತ್ಯ ತೊಗೊಂಡಿದ್ದೀನಿ ರೀ. ಇವೆಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಾದ್ರೆ ನೀವು ಹುರಿದ್ಬಿಟ್ಟು ಇದನ್ನೇ ಪುಡಿ ಮಾಡಿ ಇಟ್ಕೊಂಡ್ರೂ ಬರುತ್ತೆ. ನಾನು ಸ್ವಲ್ಪ ಅಂಥೇಳಿ ಈ ಥರ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಬಾಣಲಿಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ನಾನಿದೆಲ್ಲ ಹಾಕಿ ಸ್ವಲ್ಪನೇ ನಮ್ಮದು ಸಿಡಿತಾ ಇದ್ದ ಹಾಗೆಯೇ ನಾವು ಆಫ್ ಮಾಡಬೇಕು. ಇವಾಗ ಸ್ವಲ್ಪನೇ ಇದು ನೋಡಿರಿ, ಸ್ವಲ್ಪ ಫ್ಲೇಮ್ ಸ್ಲೋ ಇಟ್ಕೊಂಡೆ ಇದು ಸ್ವಲ್ಪ ನಿಧಾನವಾಗಿಯೇ ನಾವು ಫ್ರೈ ಮಾಡ್ತಾ ಹೋದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡ್ಬೋದು ನಮ್ಮದು ಸಾಸಿವೆ ಸ್ವಲ್ಪನೇ ಸಿಡಿತಾ ಇದ್ದ ಹಾಗೆಯೇ ಸ್ವಲ್ಪನೇ ನಮಗೆ ಜೀರಿಗೆದು ಮತ್ತು ಪರಿಮಳ ಬರ್ತಾ ಇದೆ ರೀ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಇದು ಫ್ರೈ ಮಾಡಿದ್ದು ನೋಡಿರಿ, ಸ್ವಲ್ಪನೇ ಮಸಾಲ ಆರಿಸ್ಕೋಬೇಕಾಗುತ್ತೆ ನಮ್ಮ ಮಸಾಲ. ಇವಾಗ ನೋಡ್ಬೋದು ರೀ, ಬಾಣಲೆಯನ್ನು ನಾನು ಒಗ್ಗರಣೆಗೆ ಅಂತೇಳಿ ಇಟ್ಕೊಂಡಿದ್ದೇನೆ. ತುಂಬ ಸುಲಭವಾಗಿ ಕೇವಲ ಒಂದು 5 ನಿಮಿಷದಲ್ಲೇ ನಿಮಗೆ ಈ ಒಂದು ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿಯೂ ಇರುತ್ತೆ ರೀ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಬೋದು. ಇವಾಗ ನಮ್ಮದು ಆಯಿಲ್ ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪನೇ ನೋಡಿರಿ ಸಾಸಿವೆ, ಜೀರಿಗೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೇ ನೋಡಿರಿ, ನಾವು ಸ್ವಲ್ಪನೇ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಸ್ವಲ್ಪನೇ ನಾನು ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ನೋಡ್ಬೋದು ಸ್ವಲ್ಪನೇ ಒಂದು 3 ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ನೋಡಿರಿ, ಸ್ವಲ್ಪನೇ ನಾವು ಬಾಡಿಸ್ಕೋಬೇಕು. ತುಂಬ ಫ್ರೈ ಆಗಂಗಿಲ್ಲ, ಸ್ವಲ್ಪನೇ ಇದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಸ್ವಲ್ಪನೇ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪನೇ ನಮಗೆ ಫ್ರೈ ಆಗಿದೆ ರೀ. ಒಂದು ಅರ್ಧ ಟೊಮೆಟೊವನ್ನು ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನೋಡಿರಿ, ನಾನು ಮಿಕ್ಸಿ ಜಾರ್ಗೆ ನಾವು ಮಾಡಿರುವಂತಹ ಇದನ್ನು ಫ್ರೈ ಮಾಡಿದ್ದೇವಲ್ಲ, ಇದನ್ನು ಹಾಕೋತಾ ಇದ್ದೀನಿ. ಮತ್ತು ನೋಡ್ಬೋದು ನಾನಿಲ್ಲಿ ಟೊಮೆಟೊನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೇ ನೋಡಿರಿ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಇದಕ್ಕೇ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೇ ನೋಡಿರಿ, ನಾವು ಸ್ವಲ್ಪನೇ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಹುಳಿ ನೋಡಿಬಿಟ್ಟು ಹಾಕೋಬೋದು. ನಾನು ಹುಳಿ ಟೊಮೆಟೊವನ್ನೇ ಹಾಕೊಂಡಿದ್ದೇನೆ. ನಾವು 1-2 ಅವರ್ ನೆನೆಸಿದ್ದೇವೆ ನೋಡಿರಿ. ತೊಗರಿ ಬೇಳೆಯನ್ನು ಹಾಕೋತಾ ಇದ್ದೀವಿ. ನಮ್ಮದು ಒಗ್ಗರಣೆ ಅದು ಕಂಪ್ಲೀಟ್ ಆಗೋಷ್ಟಿಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ನೈಸಾಗಿ. ಇದನ್ನು ಮುಚ್ಚಿ ಇಲ್ಲಿ ನಾನು ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀರನ್ನು ಹಾಕಿ ಇದನ್ನು ಎಷ್ಟಾಗುತ್ತೆ ಅಷ್ಟು ನೈಸಾಗಿಯೇ ನಾವು ಮಿಕ್ಸಿ ಮಾಡಬೇಕು. ಇವಾಗ ನೋಡ್ಬೋದು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಇವಾಗ ನಾವು ಮಸಾಲ ಅಂತಂದರೆ ಒಗ್ಗರಣೆಯನ್ನು ಇಟ್ಕೊಂಡಿದ್ದೇನೆ ನೋಡಿರಿ. ಇದನ್ನು ಸ್ವಲ್ಪನೇ ನಾವಿವಾಗ ಇದಕ್ಕೆ ಅರಿಶಿಣವನ್ನು ಸೇರಿಸೋಣ. ಸ್ವಲ್ಪನೇ ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾನು ಇದಕ್ಕೆ 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೇನೆ. ನೀವು ಬೇಕಿದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಬೋದು ಖಾರ ರುಬ್ಬೋದಕ್ಕೆ, ಇಲ್ಲ ಅಂತಂದರೆ ಈ ಥರನೂ ಹಾಕ್ಬೋದು. ಇವಾಗ ನಾವು ಇದನ್ನು ರುಬ್ಬಿದನ್ನು ಹಾಕೋರಿ. ಸ್ವಲ್ಪ ಫ್ಲೇಮು ಸ್ಲೋನೇ ಇರಬೇಕು. ಇವಾಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ರೀ. ಅಂದರೆ ನಮ್ಮದು ಮಸಾಲ ಇದು ನಾವು ರುಬ್ಬಿದ್ದೆಲ್ಲವನ್ನು ಇದ್ರ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗುವಂಥದ್ದು. ಕೇವಲ ನಿಮಗೆ 5 ನಿಮಿಷದಲ್ಲೇ ಈ ಒಂದು ಹೋಟೆಲ್ ಥರ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೋಡ್ಬೋದು, ನಮಗೆ ಎಷ್ಟು ಬೇಕಷ್ಟು ನೀರನ್ನು ನಾವು ಸೇರಿಸ್ಬೋದು. ಸೇರಿಸಿದ್ದು ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಿದ್ರೆ ಸಾಕು, ನಮಗೆ ಹೋಟೆಲ್ ಶೈಲಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಮ್ಮದು ಕುದಿ ಬರೋ ಟೈಮಿಂಗ್ನಲ್ಲೇ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪನೇ ಮುಚ್ಚಳನ ಮುಚ್ಚಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು 4 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಒಂದು 3-4 ನಿಮಿಷ ಆಗಿದೆ. ನಮ್ಮದು ಕುದಿ ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪನೇ
ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಬೆಲ್ಲ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಸ್ವಲ್ಪನೇ ಈಗ ಇನ್ನೊಂದು ನಿಮಿಷಗಳ ಕಾಲ ನೋಡ್ಬೋದು. ನಾವು ಹೋಟೆಲ್ನಲ್ಲಿ ಯಾವ ಥರ ತಿಂತೀವಿ ನೋಡ್ರಿ, ಈ ಮಸಾಲ ನಾವು ಫ್ರೈ ಮಾಡಿದ್ದು ಸೇಮ್ ನಮಗೆ ಒಳ್ಳೆ ಒಂದು ಪರಿಮಳ ಬರ್ತಾ ಇದೆ. ಹೋಟೆಲ್ನಲ್ಲಿ ಯಾವ ಥರ ಸಾಂಬಾರು ಪರಿಮಳ ಬರುತ್ತೆ ಅದೇ ಥರನೇ ಬರುತ್ತೆ. ಇವಾಗ ನಾನು ಸ್ಟವನ್ನು ಆಫು ಮಾಡ್ತಾ ಇದ್ದೀನಿ ರೀ. ನಮ್ಮದು ಸಾಂಬಾರು ರೆಡಿಯಾಗಿ ಇವಾಗ ನೋಡ್ಬೋದು. ನಾನು ಅದ್ರ ಜೊತೆಗೇ ಸರ್ವ್ ಮಾಡ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಇಡ್ಲಿಗೂ ಚೆನ್ನಾಗಿರುತ್ತೆ, ದೋಸೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡ್ಬೋದು, ತುಂಬ ಒಂದು ಚೆನ್ನಾಗಿ ಒಳ್ಳೆ ಪರಿಮಳನೂ ಬರ್ತದೆ ಸಾಂಬಾರು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.